ನಮಸ್ಕಾರ. ಮಂಡ್ಯ ಅಖಾಡದಲ್ಲಿ ಬಿಎಸ್ವೈ ಎಚ್ಡಿಕೆ ಕುಚಿಕು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಹಳೆ ದೋಸ್ತಿ. ಜೆಡಿಎಸ್ಸೇ ರಾಜಾಹುಲಿ ಬಿ ಟೀಮ್. ಶತ್ರುಗಳಿಗೆ ಕೌಂಟರ್ ಕೊಡೋಕೆ ತೆರೆಮರೆಯಲ್ಲೇ ರೆಡಿಯಾಯ್ತಾ ಪ್ಲಾನ್. ಹಾಲಿ ಮಾಜಿ ಸಿಎಂಗಳ ದೋಸ್ತಿ ಹಿಂದಿದ್ಯಾ ಮೆಗಾ ಪ್ಲಾನ್. ಇದೇ ಈ ಹೊತ್ತಿನ ಫೋಕಸ್ 18 ಹಳೆ ದೋಸ್ತಿ ಹೊಸ ಪ್ಲಾನ್. ನಾನು ಚೈತ್ರರಾಜ್. ಮಂಡ್ಯ ಅಖಾಡದಲ್ಲಿ ಬಿಎಸ್ವೈ ಎಚ್ಡಿಕೆ ಕುಚಿಕು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಹಳೆ ದೋಸ್ತಿ. ಜೆಡಿಎಸ್ಸೇ ರಾಜಾಹುಲಿ ಬಿ ಟೀಮ್. ನಾ ತೀರ್ಮಾನ ಮಾಡಿದ್ದೇನೆ, ಕಾಂಗ್ರೆಸ್ಸಿನ ಯಾವುದೇ ಮುಖಂಡರ ಬಗ್ಗೆ ಇನ್ನು ಮುಂದೆ ಸಾರ್ವಜನಿಕವಾಗಿ ನಮ್ಮ ಸದಸ್ಯರಿಗೂ ಹೇಳ್ತಾ ಇದ್ದೇನೆ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ಕೇಳಿಸ್ಕೊಂಡ್ರಲ್ಲ ಯಡಿಯೂರಪ್ಪ ಈ ಹಿಂದೆ ಆಡಿದ್ದ ಮಾತುಗಳನ್ನ. ಮಾತಿಗೆ ಅಪ್ಪ ಮಕ್ಕಳೇ ನನ್ನ ಮೊದಲ ಶತ್ರುಗಳು, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಕುಟುಂಬದ ವಿರುದ್ಧ ಅಂತ ಈ ಹಿಂದೆ 2018ರಲ್ಲಿ ವಿಧಾನಸಭೆಯಲ್ಲಿ ನಿಗಿ ಕೆಂಡ ಕಾರಿದ್ದರು ರಾಜಾಹುಲಿ ಯಡಿಯೂರಪ್ಪ. ಬಿಎಸ್ವೈ ದಳಪತಿ ಕುಮಾರಸ್ವಾಮಿ ರಾಜಕೀಯದ ಬದ್ಧ ವೈರಿಗಳು. ಒಬ್ಬರನ್ನೊಬ್ಬರು ಕಂಡ್ರೆ ಹಾವು ಮುಂಗುಸಿಯಂತೆ ಕಚ್ಚಾಡ್ತಿದ್ರು. ಒಬ್ಬರು ಉತ್ತರ ಧ್ರುವ ಆದ್ರೆ ಮತ್ತೊಬ್ಬರು ದಕ್ಷಿಣ ಧ್ರುವ. ಯಾವಾಗಲೂ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಳ್ತಾನೆ ಇದ್ರು. ಮದಗಜಗಳಂತೆ ಕಿತ್ತಾಡಿಕೊಳ್ತಿದ್ರು. ಯಾವ ಮಟ್ಟಿಗೆ ಅಂದ್ರೆ ಪರಸ್ಪರ ಒಬ್ಬರ ಕುಟುಂಬದ ವಿರುದ್ಧ ಒಬ್ಬರು ವಾಗ್ದಾಳಿ ನಡೆಸ್ತಿದ್ರು. ಆದ್ರೆ ಈಗ ಎಲ್ಲಾ ಉಲ್ಟಾ ಆಗಿದೆ. ಪರಸ್ಪರ ಕಿತ್ತಾಡಿಕೊಳ್ತಿದ್ದವರು ಈಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಿಗಿ ಕೆಂಡ ಕಾರ್ತಿದ್ದವರು ಈಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹಳೆ ದೋಸ್ತಿಗಳು ಸೇರ್ಕೊಂಡು ಹೊಸ ಪ್ಲಾನ್ ಮಾಡ್ತಿದ್ದಾರೆ. ಮಂಡ್ಯ ಅಖಾಡದಲ್ಲಿ ಬಿಎಸ್ವೈ ಎಚ್ಡಿಕೆ ಕುಚಿಕು ಮತ್ತೆ ಒಂದಾಗಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾರೆ ಹಳೆ ದೋಸ್ತಿ. ಈ ಮೂಲಕ ಜೆಡಿಎಸ್ಸೇ ರಾಜಾಹುಲಿಯ ಬಿ ಟೀಮ್ ಎನ್ನುವ ಪ್ರಶ್ನೆ ಮೂಡಿದೆ. ರಾಜಕೀಯದಲ್ಲಿ ಎಣ್ಣೆ ಸಿಗೆಕಾಯಿ ರೀತಿ ಇದ್ದ ಬಿಎಸ್ವೈ ಕುಮಾರಸ್ವಾಮಿ ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ಬಾಯಿ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ. ಅಚ್ಚರಿ ಎಂಬಂತೆ ಮೈತ್ರಿ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ರಚನೆಯಾದಾಗ 2 ತಿಂಗಳಲ್ಲಿ ಬರೋಬ್ಬರಿ 4 ಬಾರಿ ಭೇಟಿಯಾಗಿದ್ದಾರೆ. ಈ ಇಬ್ಬರು ದಿಗ್ಗಜರುಗಳ ಸೀಕ್ರೆಟ್ ಮೀಟಿಂಗ್ ಹಲವು ಕುತೂಹಲ ಹಾಗೂ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಬದ್ಧ ವೈರಿಗಳು ಎದುರಾಳಿಗಳು ಒಬ್ಬರಿಗೊಬ್ಬರು ಭೇಟಿಯಾಗಿದ್ದೇಕೆ? ಇವರಿಬ್ಬರ ಮೀಟಿಂಗ್ನ ಲೆಕ್ಕಾಚಾರಗಳೇನು? ಹಳೆ ದೋಸ್ತಿಗಳು ಪರಸ್ಪರ ಒಬ್ಬರ ಸಖ್ಯ ಬೆಳೆಸ್ಕೊಳ್ತಿರೋದು ಯಾಕೆ? ದೋಸ್ತಿಗಳು ಸೇರಿ ತಮ್ಮ ವಿರೋಧಿಗಳಿಗೆ ಗುನ್ನ ಇಡೋಕೆ ಮುಂದಾದ್ರ ರಾಜಾಹುಲಿ ಹಾಗೂ ದಳಪತಿ ಇಬ್ರು ಒಳಗೊಳಗೆ ರಣತಂತ್ರವನ್ನೇನಾದ್ರೂ ರೂಪಿಸುತ್ತಿದ್ದಾರಾ ಎನ್ನುವ ಪ್ರಶ್ನೆಗಳು ಮೂಡಿದೆ. ಮುಂದಿನ ಲೆಕ್ಕಾಚಾರವನ್ನ ಹಾಕಿಕೊಂಡು ಕಮಲಪಾಳ್ಯದೊಂದಿಗೆ ಕೈ ಜೋಡಿಸಿದ್ರ ಮಾಜಿ ಸಿಎಂ. ಕಾಂಗ್ರೆಸ್ ಕಟ್ಟಿ ಹಾಕೋಕೆ ಎಚ್ಡಿ ಕುಮಾರಸ್ವಾಮಿ ರಣತಂತ್ರ ಹೆಣದ್ರ. ಕೈಪಾಳ್ಯಕ್ಕೆ ಕೌಂಟರ್ ನೀಡೋಕೆ ಪ್ಲಾನ್ ಬಿ ಏನಾದ್ರೂ ರೆಡಿ ಆಗ್ತಿದ್ಯಾ? ಪದೇ ಹಾಲಿ ಸಿಎಂ ಮಾಜಿ ಸಿಎಂ ಭೇಟಿ ಆಗ್ತಿರೋದ್ರ ಹಿಂದಿನ ಕಾರಣಗಳೇನು? ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುತ್ತೆ. ಸರ್ಕಾರಕ್ಕೆ ಈಗ ಸದ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಬಿದ್ದು ಹೋಗುತ್ತೆ ಅನ್ನೋ ಭಯ ಕೂಡ ಇಲ್ಲ. ಆದ್ರೂ ಕೂಡ ಬಿಎಸ್ವೈ ಜೆಡಿಎಸ್ನ ಸಖ್ಯ ಬಯಸ್ತಾ ಇರೋದು ಯಾಕೆ? ಎಲ್ಲ ಪ್ರಶ್ನೆಗಳಿಗೆ ನಾಂದಿ ಹಾಡಿದ್ದು ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆ. ಮಂಡ್ಯದಲ್ಲಿ ಡಿಸಿಸಿ ಬ್ಯಾಂಕ್ ರಾಜಕೀಯ. ಅಧಿಕಾರದ ಗದ್ದುಗೆ ಹಿಡಿದ ಬಿಜೆಪಿ. ಮಂಡ್ಯ ದಳಪತಿಗಳ ಭದ್ರಕೋಟೆ. ಇಲ್ಲಿ ಜೆಡಿಎಸ್ ಕಲಿಗಳದ್ದೇ ದರ್ಬಾರ್. ಇಲ್ಲಿ ನವೆಂಬರ್ 17ಕ್ಕೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ನಿರೀಕ್ಷೆಯಂತೆಯೇ ಈ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆದ್ದಿದೆ. ಹಳೆ ದೋಸ್ತಿಗಳು ಮತ್ತೆ ಮೈ ಕೊಡುವಿ ನಿಂತಿದ್ದಾರೆ. ಕಮಲ ಕಲಿಗಳು ಹಾಗೂ ದಳಪತಿಗಳ ಮೈತ್ರಿ ಅಭ್ಯರ್ಥಿ 8 ಮತಗಳನ್ನು ಗಳಿಸುವುದರ ಮೂಲಕ ಗೆದ್ದು ಬಿಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸಿಪಿ ಉಮೇಶ್ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದರೆ ಕಾಂಗ್ರೆಸ್ಗೆ ಮುಖಭಂಗ ಮಾಡಿ ಜೆಡಿಎಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಜೆಡಿಎಸ್ ಪಾಳೆಯದ ಅಶೋಕ್ಗೆ ಉಪಾಧ್ಯಕ್ಷ ಪಟ್ಟ ದೊರೆತಿದೆ.
ಅಧ್ಯಕ್ಷ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ ಜೆಡಿಎಸ್. ಕಾಂಗ್ರೆಸ್ ಹಣಿಯಲು ಹೂಡಿದ ರಣತಂತ್ರ ಸಕ್ಸಸ್. ಸುಮಲತಾ ಮಾತಿಗೂ ಕ್ಯಾರೆ ಎನ್ನದ ಬಿಎಸ್ವೈ. ಕಳೆದ ಕೆಲ ದಿನಗಳ ಹಿಂದೆ ಎಚ್ಡಿಕೆ ಸಿಎಂ ಬಿಎಸ್ವೈ ಹತ್ರ ಹೋಗಿ ಜೆಡಿಎಸ್ಗೆ ಬೆಂಬಲ ನೀಡುವಂತೆ ಕೇಳಿಕೊಂಡಿದ್ರು. ಇದಕ್ಕೆ ಯಡಿಯೂರಪ್ಪ ಬೆಂಬಲ ನೀಡಲು ಸಮ್ಮತಿಸಿದ್ರು. ಜೆಡಿಎಸ್ ಬೆಂಬಲಿಸಿದ್ದಕ್ಕೆ ಬಿಜೆಪಿಗೆ ಬಯಸದ ಭಾಗ್ಯ ಸಿಕ್ಕಿದೆ. ಒಬ್ಬನೇ ಸದಸ್ಯನಿದ್ದರೂ ಬಿಜೆಪಿಗೆ ಅಧ್ಯಕ್ಷ ಪಟ್ಟ ದೊರೆತಿದೆ. ಈ ಮೂಲಕ ಕೈಪಾಳ್ಯಕ್ಕೆ ಸರಿಯಾಗಿ ಡಿಚ್ಚಿ ಕೊಟ್ಟಿದ್ದಾರೆ ಕುಚಿಕಗಳು. ಡಿಸಿಸಿ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಸ್ಥಾನ ಹೊಂದಿದ್ರು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ನಿರಾಶೆ ಉಂಟಾಗಿದೆ. ಮಂಡ್ಯ ಸಂಸದೆ ಸುಮಲತಾ ಕೂಡ ಸಿಎಂಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ರು. ಸಚಿವ ನಾರಾಯಣಗೌಡ ಕೂಡ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಕೇಳಿಕೊಂಡಿದ್ರು. ಆದ್ರೆ ಯಾವುದಕ್ಕೂ ಕ್ಯಾರೆ ಎನ್ನದ ರಾಜಾಹುಲಿ ತಮ್ಮ ಹಳೆ ದೋಸ್ತಿ ಎಚ್ಡಿಕೆಗೆ ಜೈ ಎಂದಿದ್ದಾರೆ. ಕಾಂಗ್ರೆಸ್ಗೆ ಆಘಾತದ ಮೇಲೆ ಆಘಾತ. ಡಿಸಿಸಿ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಒಟ್ಟು 8 ಮತಗಳನ್ನು ಹೊಂದಿತ್ತು. ಆದರೆ ಅದರಲ್ಲಿ ಓರ್ವ ಸದಸ್ಯ ಜೆಡಿಎಸ್ಗೆ ಬೆಂಬಲ ನೀಡಿದ್ರು. ಮತ್ತೊಂದು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ನರಸಿಂಹರಿಗೆ ಮತದಾನದ ಹಕ್ಕನ್ನು ತಿರಸ್ಕಾರ ಮಾಡಲಾಯಿತು. ಇದರಿಂದ ಕಾಂಗ್ರೆಸ್ಗೆ ಸೋಲಿನ ಮುಖಭಂಗ ಎದುರಾಯಿತು. ಹಾಗಾದ್ರೆ ಒಟ್ಟು ಇರೋ ಮತಗಳೆಷ್ಟು? ಅದರಲ್ಲಿ ಕಾಂಗ್ರೆಸ್ ಎಷ್ಟು, ಜೆಡಿಎಸ್, ಬಿಜೆಪಿ ಎಷ್ಟು ಸ್ಥಾನಗಳನ್ನು ಹೊಂದಿದೆ ಅನ್ನೋದನ್ನ ಒಮ್ಮೆ ನೋಡೋಣ. ಬ್ಯಾಂಕ್ನ ಒಟ್ಟು ಸದಸ್ಯರು 15 ಜನ ಗೆಲ್ಲುವುದಕ್ಕೆ ಬೇಕಾಗಿದ್ದ ಮ್ಯಾಜಿಕ್ ನಂಬರ್ 8. ಕಾಂಗ್ರೆಸ್ಗೆ 6 ಮತಗಳು ಬಿದ್ದಿವೆ. ಜೆಡಿಎಸ್ 4 ಮತ, ಬಿಜೆಪಿ 1 ಮತ, ಅಧಿಕಾರಿಗಳಿಂದ 2 ಮತ ಹಾಗೂ ಜೆಡಿಎಸ್ಗೆ 1 ಮತ ಬೆಂಬಲವಿತ್ತು. ಒಟ್ಟು 8 ಮತಗಳು ದೋಸ್ತಿ ಪಾಳೆಯಕ್ಕೆ ಬಿದ್ದಿದ್ರೆ ಕಾಂಗ್ರೆಸ್ ಪಾಳೆಯ ಕೇವಲ 6 ಮತಗಳನ್ನ ಪಡೆದಿದೆ. ಈ ಮೂಲಕ ಕೈಪಾಳೆಯ 2 ಮತಗಳಿಂದ ಸೋಲು ಅನುಭವಿಸಿತು. ಕಳೆದ ಹಲವು ದಶಕಗಳಿಂದಲೂ ಸಕ್ಕರೆ ನಾಡು ಮಂಡ್ಯ ದಳಪತಿಗಳ ಭದ್ರಕೋಟೆಯಾಗಿದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ದಳಪತಿಗಳದ್ದೇ ದರ್ಬಾರ್. ಡಿಸಿ ತಮ್ಮಣ್ಣ, ಪುಟ್ಟರಾಜು ಸೇರಿದಂತೆ ಒಟ್ಟು 6 ಜನ ಶಾಸಕರು ಜೆಡಿಎಸ್ ಪಾಳೆಯದ ರಣಕಲಿಗಳೇ ಆಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಎದುರು ಜೆಡಿಎಸ್ ಸೋತಿರಬಹುದು. ಆದರೂ ಈಗಲೂ ಮಂಡ್ಯ ಕ್ಷೇತ್ರದಲ್ಲಿ ದಳಪತಿಗಳ ಹಿಡಿತವಿದೆ. ರಾಜಕೀಯ ಅಂದ್ರೇನೆ ಹಾಗೆ, ಯಾರೂ ಕೂಡ ಒಬ್ಬರಿಗೆ ಒಬ್ಬರು ಉಪಕಾರ ಅಂತ ಅಲ್ಲಿರೋದಿಲ್ಲ. ಪ್ರತಿಯೊಂದು ಹೊಸ ನಡೆ ಹಿಂದೆ ಅವಕಾಶವಾದಿ ರಾಜಕಾರಣ ಇರುತ್ತೆ, ಲಾಭ ನಷ್ಟದ ಲೆಕ್ಕಾಚಾರವಿರುತ್ತೆ. ಇಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರ ಹಿಂದೆ ರಣತಂತ್ರ ಅಡಗಿದೆ. ಹಾಗೆ ಕಮಲಪಾಳೆಯ ಕೂಡ ದಳಪತಿಗಳಿಗೆ ಸಾಥ್ ಕೊಡೋದ್ರ ಹಿಂದೆ ಸೀಕ್ರೆಟ್ ಅಡಗಿದೆ. ಕಾಂಗ್ರೆಸ್ ಕಟ್ಟಿಹಾಕಲು ಕುಮಾರಸ್ವಾಮಿ ಮೆಗಾ ಪ್ಲಾನ್. ದಳಪತಿಗಳನ್ನು ದಾಳವನ್ನಾಗಿ ಬಳಸಿಕೊಂಡ್ರ ಬಿಎಸ್ವೈ. ಕುಮಾರಸ್ವಾಮಿ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಜೆಡಿಎಸ್ನಿಂದ ಅನೇಕ ಶಾಸಕರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದ ಪ್ರಮುಖ ಜೆಡಿಎಸ್ ಮುಖಂಡರನ್ನ ಸೆಳೆಯಲು ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡುತ್ತಿದೆ. ಇದಕ್ಕೆ ಕೌಂಟರ್ ಕೊಡುವುದಕ್ಕೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಕುಮಾರಸ್ವಾಮಿ ಈಗ ಪದೇ ಪದೇ ಬಿಎಸ್ವೈ ಅವರನ್ನ ಭೇಟಿಯಾಗ್ತಿದ್ದಾರೆ. ಯಡಿಯೂರಪ್ಪ ಜೊತೆಗೆ ನಿರಂತರ ಸಂಪರ್ಕ ಇಟ್ಟುಕೊಂಡು ಶಾಸಕರ ಕ್ಷೇತ್ರದ ಅನುದಾನ ವಿಚಾರ, ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸೋಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಅತ್ತ ಯಡಿಯೂರಪ್ಪ ಕೂಡ ಈ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಚುನಾವಣೆ ಸೇರಿದಂತೆ ಇನ್ನಿತರ ವಿಚಾರಗಳಲ್ಲೂ ಜೆಡಿಎಸ್ ಪಕ್ಷವನ್ನ ದಾಳವನ್ನಾಗಿ ಯೂಸ್ ಮಾಡೋ ಪ್ಲಾನ್ ಮಾಡಿದ್ದಾರೆ ರಾಜಾಹುಲಿ ಎಂಬ ಮಾತಿದೆ. ಬಿಎಸ್ವೈ ಬಗ್ಗೆ ಮೃದು ಧೋರಣೆ ತಾಳಿದ್ರ ಎಚ್ಡಿಕೆ. ಕೈಪಾಳೆಯಕ್ಕೆ ಸೆಡ್ಡು ಹೊಡೆದ್ರ ರಾಜಾಹುಲಿ. ಬೈ ಎಲೆಕ್ಷನ್ ನಲ್ಲೂ ಜೆಡಿಎಸ್ ನಡೆ ಬಿಜೆಪಿಗೆ ಸಹಾಯಕವಾಗಿತ್ತು ಅನ್ನೋದು ರಾಜಕೀಯ ಪಂಡಿತರ ಮಾತುಗಳು. ರಾರಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿಗೆ ಸಹಾಯವಾಗುವ ರೀತಿಯಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು ಅಂತ ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ಉಪಚುನಾವಣೆಯ ಸಮರದಲ್ಲಿ ಕುಮಾರಸ್ವಾಮಿ ಕೂಡ ಬಿಎಸ್ವೈ ವಿರುದ್ಧ ಅಷ್ಟಾಗಿ ಅಬ್ಬರಿಸಿರಲಿಲ್ಲ. ತಮ್ಮ ಭಾಷಣದುದ್ದಕ್ಕೂ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕುಮಾರಸ್ವಾಮಿ. ಇನ್ನು ಶಿರಾದಲ್ಲೂ ಕೂಡ ಜೆಡಿಎಸ್ ತನ್ನ ಮತಗಳನ್ನ ಹಿಡಿದಿಟ್ಟುಕೊಂಡಿದ್ರೆ ಕಾಂಗ್ರೆಸ್ ಗೆಲ್ತಾ ಇತ್ತು ಅಂತ ಸಿದ್ದರಾಮಯ್ಯ ಕೂಡ ಹೇಳಿದ್ರು. ಈ ಎಲ್ಲ ನಡೆಯನ್ನ ಗಮನಿಸಿದ್ರೆ ಹಳೆ ದೋಸ್ತಿಗಳು ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ. ಕುಚಿಕುಗಳು ಸೇರಿಕೊಂಡು ಒಳಗೊಳಗೆ ಏನಾದ್ರೂ ಮಸಲತ್ತು ನಡೆಸುತ್ತಿದ್ದಾರೆ. ಎರಡೂ ಪಕ್ಷಗಳ ವಿರೋಧಿಗಳು ಒಬ್ಬರೇ ಆಗಿರೋದ್ರಿಂದ ಅವರನ್ನು ಹಣಿಯೋದಕ್ಕೆ ಏನಾದ್ರೂ ಷಡ್ಯಂತ್ರ ರೂಪಿಸುತ್ತಿದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತವೆ. ಒಂದೇ ಕಲ್ಲಿನಲ್ಲಿ ಮತ್ತೊಂದು ಹಕ್ಕಿ ಅಂದ್ರೇನೆ ಅದು ಮಂಡ್ಯದ ಸಂಸದೆ ಸುಮಲತಾ ಇರಬಹುದಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ.
ಸುಮಲತಾಗೆ ಶಾಕ್ ಕೊಟ್ರ ಹಳೆ ದೋಸ್ತಿಗಳು, ಸೋಲಿಗೆ ಪ್ರತೀಕಾರ ತೀರಿಸಿಕೊಂಡ್ರ ದಳಪತಿಗಳು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದ ಗಮನವನ್ನ ಸೆಳೆದಿದ್ದು ಅಂದ್ರೆ ಅದು ಮಂಡ್ಯ ಕ್ಷೇತ್ರ. ದಳಪತಿಗಳು ಹಾಗೂ ಸುಮಲತಾ ಅಂಬರೀಶ್ ನಡುವೆ ನೇರ ಹಣಾಹಣಿ ನಡೆದಿತ್ತು. ಈ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವೇ ಆಗಿತ್ತು. ಸ್ವಾಭಿಮಾನದ ಭಿಕ್ಷೆ ಬೇಡಿ ಅನುಕಂಪದ ಅಲೆ ಮೇಲೆ ಸುಮಲತಾ ಭರ್ಜರಿ ಜಯ ದಾಖಲಿಸಿದ್ರು. ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಸುಮಲತಾಗೆ ಬಿಜೆಪಿ ಕೂಡ ಬಾಹ್ಯವಾಗಿ ಬೆಂಬಲ ನೀಡಿತ್ತು. ಸುಮಲತಾ ಗೆಲುವಿನಿಂದ ದಳಪತಿಗಳು ಸೋತು ಸುಣ್ಣ ಆಗಿದ್ರು. ನಿಖಿಲ್ ಕುಮಾರಸ್ವಾಮಿ ಸೋಲಿನ ಮುಖಭಂಗ ಅನುಭವಿಸಿದ್ರು. ಇದೇ ಸೋಲಿನ ಕಿಚ್ಚು ದಳಪತಿಗಳ ಎದೆಯಲ್ಲಿ ಹೊತ್ತಿ ಉರಿಯುತ್ತಿತ್ತು. ಹೇಗಾದ್ರೂ ಮಾಡಿ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಕಾಯ್ತಿದ್ದ ಜೆಡಿಎಸ್ ಪಾಳೆಯಕ್ಕೆ ಒಲಿದು ಬಂದಿದ್ದೆ ಡಿಸಿಸಿ ಬ್ಯಾಂಕ್ ಚುನಾವಣೆ. ಹಳೆ ಕುಚಿಕುಗಳು ಇಬ್ಬರು ಸೇರಿಕೊಂಡು ಸುಮಲತಾ ಅಡ್ಡಾದಲ್ಲಿಯೇ ಅವರಿಗೆ ಖೆಡ್ಡ ತೋಡಿದ್ದಾರೆ. ತಾನು ಬೆಂಬಲಿಸಿದ ಅಭ್ಯರ್ಥಿಯನ್ನ ಸಿಎಂ ಕೂಡ ಬೆಂಬಲಿಸಬಹುದು ಅನ್ನೋ ನಂಬಿಕೆಯಲ್ಲಿದ್ರು ಸುಮಲತಾ. ಆದ್ರೆ ಅವರ ಅಭ್ಯರ್ಥಿಯೇ ಸೋಲುವಂತೆ ಮಾಡಿ ಮಂಡ್ಯ ಗೌಡ್ತಿಗೆ ದೊಡ್ಡ ಶಾಕ್ ನೀಡಿದ್ದಾರೆ ಮಾಜಿ ಸಿಎಂ ಮತ್ತು ಹಾಲಿ ಸಿಎಂ. ಬಿಎಸ್ವೈ ಸುಮಲತಾ ವಿರುದ್ಧ ದಾಳ ಹೂಡೋಕ್ಕೂ ಒಂದು ಕಾರಣವಿದೆ. ಆ ಒಂದು ಕಾರಣದಿಂದಲೇ ರಾಜಾಹುಲಿ ಮಂಡ್ಯ ಗೌಡ್ತಿಗೂ ಕೂಡ ಬಿಗ್ ಶಾಕ್ ನೀಡಿದ್ದಾರೆ. ಮದಗಜಗಳಂತೆ ಕಾಳಗಕ್ಕೆ ಇಳಿತಿದ್ದ ನಾಯಕರು ಈಗ ಪರಸ್ಪರ ಮೃದು ಧೋರಣೆ ತಾಳ್ತಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಸಂಸದೆ ಸುಮಲತಾಗೂ ಖೆಡ್ಡ ತೋಡೋಕೆ ಹೊರಟ್ರ ರಣಕಲಿಗಳು. ಡಿಸಿಸಿ ಬ್ಯಾಂಕ್ ದಾಳ ಹೂಡಿ ಮಂಡ್ಯ ಗೌಡ್ತಿಗೆ ಶಾಕ್ ಕೊಟ್ಟಿದ್ ಹೇಗೆ ಬಿಎಸ್ವೈ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಮಂಡ್ಯ ದಳಪತಿಗಳ ಭದ್ರಕೋಟೆ. ಈಗ ಈ ಭದ್ರಕೋಟೆಯಲ್ಲಿ ಮಂಡ್ಯ ಗೌಡ್ತಿ ಕೂಡ ಮಿಂಚುತ್ತಿದ್ದಾರೆ. ಹಾಗಾಗಿ ಸುಮಲತಾ ಅವರಿಗೆ ಶಾಕ್ ಕೊಡೋಕೆ ಇಬ್ಬರು ನಾಯಕರು ಮೆಗಾ ಪ್ಲಾನ್ ಮಾಡಿದ್ದಾರೆ. ಸುಮಲತಾ ಬೆಂಬಲಿತ ಅಭ್ಯರ್ಥಿಗೆ ಸೋಲಿನ ರುಚಿ ತೋರಿಸೋದರ ಮೂಲಕ ಇಬ್ಬರು ದಿಗ್ಗಜರು ಅವರಿಗೆ ಆಘಾತ ನೀಡಿದ್ದಾರೆ. ಕುಮಾರಸ್ವಾಮಿ ಚುನಾವಣೆಯ ಸೋಲು ಗೆಲುವನ್ನ ಲೆಕ್ಕ ಹಾಕದೆ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿದ್ದಾರೆ. ಪಕ್ಷವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಲು ಲೆಕ್ಕಾಚಾರ ಹಾಕ್ತಿದ್ದಾರೆ. ಇತ್ತ ಗೌಡ್ರ ಕುಟುಂಬವನ್ನ ಕಂಡ್ರೆ ಬುಸುಗುಡುತ್ತಿದ್ದ ಬಿಎಸ್ವೈ ಕೂಡ ಸೈಲೆಂಟ್ ಆಗಿದ್ದಾರೆ. ಗೌಡ್ರ ಕುಟುಂಬದ ಬಗ್ಗೆ ವಿಶೇಷ ಗೌರವ ತೋರುತ್ತಿದ್ದಾರೆ. ದೇವೇಗೌಡರಿಗೆ ದೊಡ್ಡ ಕಾರು, ಕೆಂಪೇಗೌಡ ಸ್ಮಾರಕ ನಿರ್ಮಾಣದ ವೇಳೆ ಅವರಿಗೆ ವಿಶೇಷ ಸ್ಥಾನಮಾನ ನೀಡಿದ್ದು. ಈ ಮೂಲಕ ಮತ್ತೊಂದು ರೀತಿಯ ರಣತಂತ್ರ ಹೆಣೆದಿದ್ದಾರೆ ಬಿಎಸ್ವೈ. ಈಗಾಗಲೇ ಉಪಸಮರದಲ್ಲಿ ಕಾಂಗ್ರೆಸ್ ಅನ್ನ ಬಗ್ಗು ಬಡಿದಿರೋ ಬಿಎಸ್ವೈ ಚಿತ್ತ ಮುಂದಿನ 2 ಬೈ ಎಲೆಕ್ಷನ್ಗಳ ಮೇಲಿದೆ. ಹೀಗಾಗಿ ಈಗಿಂದಾನೇ ಅದಕ್ಕೆ 2 ಪಕ್ಷಗಳು ಪೂರ್ವ ತಯಾರಿ ನಡೆಸುತ್ತಿವೆ. 2 ಪಕ್ಷಗಳ ಪ್ರಬಲ ವೈರಿ ಅಂದ್ರೆ ಅದು ಕಾಂಗ್ರೆಸ್. ಕಾಂಗ್ರೆಸ್ನ ಶೀತಲ ಸಮರ ಸೀಕ್ರೆಟ್ ರಣತಂತ್ರದಿಂದಲೇ ತನ್ನ ಸರ್ಕಾರ ಉರುಳುತ್ತು ಅನ್ನೋದು ಕುಮಾರಸ್ವಾಮಿಗೆ ನುಂಗಲಾರದ ತುಪ್ಪವಾಗಿದೆ. ಹಾಗಾಗಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಕಲಿಗಳಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಸೆಡ್ಡು ಹೊಡೆದು ನಿಂತಿದ್ದಾರೆ ಕುಮಾರಸ್ವಾಮಿ. ಹಾಗಾಗಿ ತಮ್ಮ ಹಳೆಯ ಕುಚಿಕು ಜೊತೆ ಆಗಾಗ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾನೆ ಇರ್ತಾರೆ. ಬಿಎಸ್ವೈ ಕೂಡ ಅಷ್ಟೇ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ. ಈಗ ಬಿಜೆಪಿಗೆ ಪ್ರಬಲ ಪ್ರತಿಸ್ಪರ್ಧಿ ಅಂದ್ರೆ ಅದು ಕಾಂಗ್ರೆಸ್. ಹಾಗಾಗಿ ಕೈಪಾಳ್ಯವನ್ನ ಕಟ್ಟಿ ಹಾಕೋಕೆ ಜೆಡಿಎಸ್ಗೆ ಮಣೆ ಹಾಕ್ತಿದ್ದಾರೆ ಅನ್ನೋ ಮಾತುಗಳಿವೆ. ಇವೆಲ್ಲ ಕಾಂಗ್ರೆಸ್ ಹಣಿಯೋ ಪ್ಲಾನ್ ಅಂದ್ರೆ ಮಂಡ್ಯ ಗೌಡ್ತಿಗೂ ಸ್ವಲ್ಪ ಬಿಸಿ ಮುಟ್ಟಿಸೋಕೆ ಮುಂದಾಗಿದ್ದಾರೆ ಬಿಎಸ್ವೈ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸದೆ ಸುಮಲತಾಗೆ ಬಾಹ್ಯವಾಗಿ ಬೆಂಬಲ ಸೂಚಿಸಿತ್ತು. ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಸುಮಲತಾ ಬಿಜೆಪಿ ಪಾಳೆಯವನ್ನ ಸೇರಬಹುದು ಅನ್ನೋದು ಕಮಲ ಕಲಿಗಳ ಲೆಕ್ಕಾಚಾರವಾಗಿತ್ತು. ಆದ್ರೆ ಸುಮಲತಾ ಅದಕ್ಕೆ ಸೊಪ್ಪೆ ಹಾಕಿಲ್ಲ. ಇದು ಕೂಡ ಕೇಸರಿ ಕಲಿಗಳಿಗೆ ಒಂದ್ ರೀತಿ ಇರಿಸು ಮುರಿಸು ಉಂಟು ಮಾಡಿದೆ. ಈಗ ನೋಡಿದ್ರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಸುಮಲತಾ ನಡುವೆ ಮಾತಿನ ಭರಾಟೆ ಜೋರಾಗಿಯೇ ನಡೆಯುತ್ತಿದೆ. ಪ್ರತಾಪ್ ಸಿಂಹ ಬಳಿ ಅಧಿಕಾರಿಯೊಬ್ಬರು ಸುಮಲತಾ ಅವರು ಏನೂ ಕೆಲಸ ಮಾಡಲು ಬಿಡೋದಿಲ್ಲ ಅಂತ ದೂರು ಕೊಟ್ಟಿದ್ರು. ಈ ಬಗ್ಗೆ ಪ್ರತಾಪ್ ಸಿಂಹ ಎಚ್.ಡಿ. ದೇವೇಗೌಡರ ಕುಟುಂಬವನ್ನ ಸೋಲಿಸಲು ಮಂಡ್ಯದಲ್ಲಿ ಸುಮಲತಾ ಅವರನ್ನು ಗೆಲ್ಲಿಸಿದ್ರು. ಆದ್ರೆ ಅವರು ಯಾವುದೇ ಕೆಲಸ ಮಾಡುವವರಲ್ಲ. ಮಂಡ್ಯದ ಯಾವುದೇ ಕೆಲಸ ಇದ್ದರೂ ನನಗೆ ಹೇಳಿ ಅಂತ ಹೇಳಿದ್ರು. ಇವರ ಈ ಮಾತು ಎಲ್ಲೆಡೆ ವೈರಲ್ ಆಗಿತ್ತು. ಪ್ರತಾಪ್ ಸಿಂಹ ಈ ಮಾತಿನ ಬಗ್ಗೆ ಪ್ರತಿಕ್ರಿಯಿಸಿದ ಸುಮಲತಾ, ಪ್ರತಾಪ್ ಸಿಂಹ ನಮ್ಮ ಕ್ಷೇತ್ರದ ಸಂಸದರು, ಅದನ್ನು ಅರಿತು ಮಾತನಾಡಬೇಕಾಗುತ್ತೆ. ಪೇಟೆ ರೌಡಿಯ ರೀತಿ ಮಾತನಾಡಬಾರದು ಅಂತ ತಿರುಗೇಟು ಕೊಟ್ಟಿದ್ರು. ಅಂಬರೀಷ್ ಅವರು ಇದ್ದಾಗ ಯಾರೇ ಒಬ್ರು ಈ ರೀತಿಯ ಮಾತುಗಳನ್ನ ಆಡೋಕೆ ಧೈರ್ಯ ಇರಲಿಲ್ಲ. ಈಗ ಎಲ್ಲರೂ ಮಾತಾಡ್ತಿದ್ದಾರೆ. ಇರಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿಯ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಈ ಒಂದು ಹೇಳಿಕೆಗೆ ಅಂತ ನೀವು ನೋಡಿರ್ಬೋದು. ಜನ ಉತ್ತರ ಕೊಡ್ತಾರೆ ಇದಕ್ಕೆಲ್ಲ. ಒಬ್ಬರು ಸಂಸದರು ಇನ್ನೊಬ್ಬ ಸಂಸದರ ಬಗ್ಗೆ ಈ ರೀತಿಯ ಹೇಳಿಕೆ, ಒಬ್ಬ ಸಂಸದರ ಭಾಷೆಯನ್ನು ಅವರು ಬಳಸಿದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು. ಒಬ್ಬರು ಪೇಟೆ ರೌಡಿ ಥರ ಮಾತಾಡೋದಾದರೆ
ಅದಕ್ಕೆ ನನ್ನ ರಿಯಾಕ್ಷನ್ಗೆ ಅವರಿಗೆ ಅರ್ಹತೆ ಇಲ್ಲ ಅಂತ ನನ್ನ ಅನಿಸಿಕೆ. ಸುಮಲತಾ ಅವರ ಈ ಹೇಳಿಕೆಗೆ ಕಿಡಿಕಾರಿದ ಪ್ರತಾಪ್ ಸಿಂಹ, ಸುಮಲತಾ ಅವರ ಹೇಳಿಕೆಯನ್ನ ಸೀರಿಯಸ್ ಆಗಿ ತಗೋಬೇಡಿ, ಸುಮಲತಾ ಅವರು ಸಿನಿಮಾ ಜಗತ್ತಿನಿಂದ ಬಂದವರು ಅಂತ ಹರಿಹಾಯ್ದ್ರು. ಸುಮಲತಾ ಅವರು ಹೇಳಿ ಕೇಳಿ ಸಿನಿಮಾ ಜಗತ್ತಿನಿಂದ ಬಂದಂಥವ್ರು, ಬಣ್ಣದ ಲೋಕದಿಂದ ಬಂದಂಥವ್ರು. ನೀವೇನೋ ಜರ್ನಲಿಸ್ಟ್ಗಳು ಕೆಣಕಿರ್ತೀರಿ, ಅದಕ್ಕೋಸ್ಕರ ಅವರಿಗೆ ನಾಗರಹಾವು ಸಿನಿಮಾದ ಜಲೀಲ ನೆನಪಾಗಿ ಒಂದು ಫಿಲ್ಮಿ ಡೈಲಾಗ್ ಹೊಡೆದಿರ್ತಾರೆ. ಅದನ್ನ ನೀವ್ಯಾರು ಸೀರಿಯಸ್ ತಗೊಳ್ಳಿ. ಇದು ಮೇಲ್ನೋಟಕ್ಕೆ ಸುಮಲತಾ ಹಾಗೂ ಪ್ರತಾಪ್ ಸಿಂಹ ನಡುವಿನ ವಾಗ್ದಾಳಿ ರೀತಿಯೇ ಬಿಂಬಿತವಾಗ್ತಿದೆ. ಆದರೆ ಇದರ ಹಿಂದೆ ಇನ್ಯಾವ ರಣತಂತ್ರ ಅಡಗಿದೆಯೋ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತಿದೆ. ಕಳೆದ ಬಾರಿ ಕೆಆರ್ಪೇಟೆ ಗೆಲ್ಲುವುದರ ಮೂಲಕ ಮಂಡ್ಯದಲ್ಲಿ ಭದ್ರ ಬುನಾದಿ ಹಾಕಿಕೊಳ್ಳುವುದಕ್ಕೆ ಬಿಜೆಪಿ ಮೊದಲ ಅಡಿ ಇಟ್ಟಿದೆ. ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಪಾರುಪತ್ಯ ಮೆರೆಯುವುದರ ಮೂಲಕ ತನ್ನ ಶತ್ರುಗಳಿಗೆ ಸಂದೇಶ ರವಾನಿಸಿದೆ. ಈ ಮೂಲಕ ತನಗೆ ಸಹಾಯ ಮಾಡಿದವರಿಗೂ ಋಣ ತೀರಿಸಲು ಸುಮಲತಾ ವಿಫಲವಾಗಿದ್ದಾರೆ. ಒಂದ್ ಕಡೆ ಕುಮಾರಸ್ವಾಮಿ ಮೊದಲ ಬಾರಿಗೆ ಸುಮಲತಾಗೆ ಸೋಲಿನ ಟಕ್ಕರ್ ಕೊಟ್ಟಿದ್ರೆ, ಈ ಕಡೆ ಬಿಎಸ್ವೈ ಕೂಡ ಸುಮಲತಾಗೆ ಸ್ಟ್ರಾಂಗ್ ಮೆಸೇಜ್ ನ ಪಾಸ್ ಮಾಡಿದಂತೆ ಕಾಣುತ್ತಿದೆ. ಸುಮಲತಾ ಅವರನ್ನ ಬಿಜೆಪಿಗೆ ಸೆಳೆಯೋ ಪ್ಲಾನ್ ಅಂತೂ ಫ್ಲಾಪ್ ಆಗಿದೆ. ಹಾಗಾಗಿ ಈ ಮೂಲಕನಾದರೂ ಸುಮಲತಾ ಅವರಿಗೆ ಖೆಡ್ಡ ತೋಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರ ಬಿಎಸ್ವೈ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ರಾಜಾಹುಲಿ ದಳಪತಿಯೊಂದಿಗೆ ಕೈ ಜೋಡಿಸೋದ್ರ ಹಿಂದೆಯೂ ಒಂದು ಕಾರಣ ಇದೆ. ರಾಜ್ಯ ರಾಜಕೀಯದಲ್ಲಿ ಗೌಡ್ರ ಕುಟುಂಬವನ್ನ ಕಡೆಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಭವಿಷ್ಯದ ಲೆಕ್ಕಾಚಾರವನ್ನಿಟ್ಕೊಂಡೇ ಕಮಲಕಲಿ HDKಯೊಂದಿಗೆ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಚುನಾವಣೆಯಲ್ಲಿ ದಳಪತಿಗಳು ಕಡಿಮೆ ಮತ ಗಳಿಸಿದ್ರು ಎಷ್ಟೋ ಬಾರಿ ಕಿಂಗ್ ಮೇಕರ್ ಆಗಿದ್ದನ್ನ ನಾವು ನೋಡಿದ್ದೀವಿ. ಗೌಡ್ರ ಕುಟುಂಬ ಗೇಮ್ ಚೇಂಜರ್ ಕೂಡ ಆಗಿದ್ದಾರೆ. ಹಾಗಾಗಿ ಜೆಡಿಎಸ್ ಅನ್ನು ದಾಳವನ್ನಾಗಿ ಬಳಸಿಕೊಳ್ತಿದ್ದಾರೆ ರಾಜಾಹುಲಿ. ಇನ್ನೊಂದು ಕಡೆ ತಮ್ಮ ಎದುರಾಳಿಗಳನ್ನ ಹಣಿಯೋದಕ್ಕೆ ಕುಮಾರಸ್ವಾಮಿ ಕೂಡ ಕೇಸರಿ ಕಲಿಗೆ ಸಾಥ್ ಕೊಟ್ಟಿದ್ದಾರೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಜೆಡಿಎಸ್ನ ಬಿಜೆಪಿಯ ಬಿ ಟೀಮ್ ಅಂತಾನೆ ವಾಗ್ದಾಳಿ ನಡೆಸುತ್ತಿದ್ರು. ರಾಜ್ಯ ರಾಜಕೀಯದಲ್ಲಿ ಜೆಡಿಎಸ್ ಪಕ್ಷವನ್ನ ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ. ಗೌಡ್ರ ಕುಟುಂಬ ಒಂದು ರೀತಿ ಕಿಂಗ್ ಮೇಕರ್ ಇದ್ದ ಹಾಗೆ. ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಬಹುಮತ ಸಿಗದೆ ಹೋದ್ರೆ ಇವರು ಜೆಡಿಎಸ್ ಪಕ್ಷಕ್ಕೆ ಅವಲಂಬಿತರಾಗಿರಲೇಬೇಕು. ಜೆಡಿಎಸ್ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಗಳಿಸಿದ್ರು ಕುಮಾರಸ್ವಾಮಿಗೆ ಎರಡೆರಡು ಬಾರಿ ಸಿಎಂ ಭಾಗ್ಯ ಒಲಿದಿದ್ದನ್ನ ನಾವು ನೋಡಿದ್ದೀವಿ. ಕಳೆದ ಕೆಲವು ವರ್ಷಗಳ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರದೆ ಆಗ ಸಮ್ಮಿಶ್ರ ಸರ್ಕಾರವೇ ಅಸ್ತಿತ್ವಕ್ಕೆ ಬಂದಿದೆ. ಆಗ ಬಿಜೆಪಿ ಕಲಿಗಳು ಹಾಗೂ ಕೈಕಲಿಗಳು ಗೌಡ್ರ ಕುಟುಂಬದ ಮನೆಬಾಗಿಲನ್ನು ತಟ್ಟಿದ್ದನ್ನೂ ನಾವು ನೋಡಿದ್ದೀವಿ. ಕುಮಾರಸ್ವಾಮಿ ಅವರ ಅಪ್ಪನಾಣೆ ಸಿಎಂ ಆಗಲ್ಲ ಅಂತಿದ್ದ ಸಿದ್ದರಾಮಯ್ಯನವರೇ HDK ಮನೆ ಬಾಗಿಲಿಗೆ ಹೋಗಿ ನಿಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅವರೇ ಕುಮಾರಸ್ವಾಮಿಗೆ ಸಿಎಂ ಪಟ್ಟ ಕಟ್ಟುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ರಾಜ್ಯ ರಾಜಕೀಯದಲ್ಲಿ ದಳಪತಿಗಳು ರಿಯಲ್ ಗೇಮ್ ಚೇಂಜರ್ ಹಾಗೂ ಬದ್ಧ ವೈರಿಗಳು ಕೂಡ ಅವರ ಸಖ್ಯವನ್ನ ಬೆಳೆಸಿಕೊಳ್ತಾರೆ. ಈಗ ವೈಸ್ ವರ್ಸಾ ಎಂಬಂತೆ HD ಕುಮಾರಸ್ವಾಮಿ ಕೂಡ ಬಿಎಸ್ವೈ ಅವರ ಜೊತೆ ಒಡನಾಟ ಬೆಳೆಸೋಕೆ ಟ್ರೈ ಮಾಡುತ್ತಿದ್ದಾರೆ. ಬದ್ಧ ವೈರಿಗಳು ಈಗ ಬಾಯ್ ಬಾಯ್ ಅಂತಿದ್ದಾರೆ. ಒಬ್ಬರಿಗೊಬ್ಬರು ಸವಾಲು ಹಾಕ್ತಿದ್ದವರು ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ತಮ್ಮ ಶತ್ರುಗಳನ್ನ ಹಣಿಯೋದಕ್ಕೆ ಹಳೆ ಕುಚಿಕುಗಳು ಹೊಸ ಪ್ಲಾನ್ ಮಾಡುತ್ತಿದ್ದಾರೆ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರೂ ಅಲ್ಲ ಅನ್ನುವ ಮಾತಿದೆ. ತಮ್ಮ ರಾಜಕೀಯ ಲಾಭಕ್ಕಾಗಿ ಯಾರು ಯಾರ ಜೊತೆನಾದ್ರೂ ಕೈ ಜೋಡಿಸ್ತಾರೆ. ಅದರಂತೆಯೇ ಬದ್ಧ ವೈರಿಗಳಾಗಿದ್ದ ಕುಮಾರಸ್ವಾಮಿ ಬಿಎಸ್ವೈ ಈಗ ಭಾಯ್ ಭಾಯ್ ಅಂತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.